ಹಾಂ ಓಕೆ ಬಾಯ್. ಕಣ ನಾವು ಹೊಡೋಣ. ನೋಡೋ, ಶಾಪಿಂಗ್ ಮುಗಿಸ್ಕೊಂಡು ಬೇಗ ಮನೆಗೆ ಬಂದ್ಬಿಡು. ಊರಲ್ಲಿ ಅಲ್ಲಿ ಯಾಕೆ ಹೋಗ್ಬೇಡ. ಅರ್ಜುನ್, ತುಂಬ ಥ್ಯಾಂಕ್ಸ್ ಕಣೋ. ನನಗೆ ಇವತ್ತು ಎಷ್ಟು ಖುಷಿ ಆಗ್ತಿದೆ ಗೊತ್ತಾ. ನೀನು ನನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಐ ಆಮ್ ಸೋ ಹ್ಯಾಪಿ. ತುಂಬ ದಿನಗಳಿಂದ ನಾನು ನಿನ್ನ ಜೊತೆ ಮೂವಿಗೆ ಹೋಗಬೇಕು, ಶಾಪಿಂಗ್ ಹೋಗಬೇಕು, ಸುತ್ತಾಡಬೇಕು ಅಂತ ಎಷ್ಟೆಲ್ಲ ಆಸೆ ಇಟ್ಕೊಂಡಿದ್ದೆ ಗೊತ್ತಾ. ಅದು ಇವತ್ತಿನವರೆಗೂ ಸಾಧ್ಯನೇ ಆಗಿರಲಿಲ್ಲ. ಆದರೆ ಇವತ್ತು ನೀನೇ ನನ್ನ ಆಚೆ ಶಾಪಿಂಗಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ, ಐ ಆಮ್ ಸೋ ಹ್ಯಾಪಿ. ಸರಿ ಬಾ ಹೋಗೋಣ. ಅತ್ತೆ, ಅಜ್ಜಿ, ಬಾಯ್. ಮಯೂರಿ, ಒಂದು ನಿಮಿಷ ಇರು, ಹೋಗೋಣ. ಯಾಕೆ? ಅಯ್ಯೋ, ಅಪ್ಪನ ಹತ್ರ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಮಯೂರಿನ ಶಾಪಿಂಗ್ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿದೆ. ಈಗ ನೋಡಿದ್ರೆ ಶಾಪಿಂಗ್ ಹೋಗೋಣ ಬಾ ಅಂತ ತಲೆ ಮೇಲೆ ಕೂತ್ಕೊಂಡಿದ್ದಾಳೆ. ಒಳ್ಳೆ ಬೆಂಕಿಯಿಂದ ಬಾಣ್ಲಿಗೆ ಬಿದ್ದ ಹಾಗಾಯಿತು. ಇವರಿಂದ ನಾನು ಹೇಗೆ ತಪ್ಪಿಸ್ಕೊಳ್ಳಿ? ಹಲೋ. ಹಾಂ, ಒಂದು ನಿಮಿಷ ಕಾಲ್ ಮಾಡ್ತೇನೆ. ಅಪ್ಪ ಏನಾಯ್ತು? ಅದು ಅದು ಹಾವು ಹಾವು ಹಾವ ಕರಣ್ ಬೇಡ ಅಲ್ಲೇ. ಏನಪ್ಪ ಒಂದು ನಿಮಿಷ. ಕರಣ್ ಕರಣ್ ಎಲ್ಲ ಅಲ್ಲಿ ಸ್ಟೇರಿಂಗ್ ಮೇಲೆ ಸ್ಟೇರಿಂಗ್ ಎಲ್ಲೂ ಏನೋ ಕಾಣಿಸ್ತಾನೆ ಇಲ್ವಲ್ಲ. ಅಲ್ಲೇ ಇತ್ತು ಕರಣ್. ಅಪ್ಪ ಸ್ಟೇರಿಂಗ್ ಮೇಲೆ ಹಾವಿಲ್ಲ, ಹಾವು ಇಲ್ಲ, ಏನೂ ಇಲ್ಲ. ಯಾಕಪ್ಪ ಏನಾಯ್ತು ನಿಮಗೆ? ಇಲ್ಲ ಕರ್ಣ, ನಾನು ನೋಡಿದಾಗ ಹಾವು ಸ್ಟೇರಿಂಗ್ ಮೇಲೆ ಇತ್ತು. ಆದರೆ ಈಗ ಅದು ಇಲ್ಲ ಅಲ್ವಾ? ನೀವು ಯಾಕೋ ಇವತ್ತು ತುಂಬ ಡಿಸ್ಟರ್ಬ್ ಆಗಿದ್ದೀರಾ. ನೀವೊಂದು ಕೆಲಸ ಮಾಡಿ, ನೀವು ಇವತ್ತು ಮನೇಲೇ ಎದ್ದು ರೆಸ್ಟ್ ಮಾಡಿ. ಇಲ್ಲ ಇಲ್ಲ, ನಾನು ವಿಕ್ರಮ್ ಆಫೀಸ್ಗೆ ಹೋಗಲೇಬೇಕು. ಒಂದು ಕೆಲಸ ಮಾಡು, ತಗೋ, ಇವತ್ತು ನೀನೇ ಡ್ರೈವ್ ಮಾಡು. ಕೊಡಿಪ್ಪ, ಬನ್ನಿ. ಅಪ್ಪ ನಾನು ಕೂತಿದ್ದೀನಿ ತಾನೆ, ಬನ್ನಿ, ಧೈರ್ಯವಾಗಿ ಬನ್ನಿ. ಕಾರ್ ಒಳಗೆ ಹಾವು ಬರೋಕ್ಕೆ ಹೇಗೆ ಸಾಧ್ಯ? ಬನ್ನಿಪ್ಪ. ಅಪ್ಪ ಧೈರ್ಯವಾಗಿರಿ. ಅಪ್ಪ ಏನಿಲ್ಲಪ್ಪ, ಧೈರ್ಯವಾಗಿರಿ. ಹೋಗೋಣವಾ? ನನ್ನ ಅರ್ಜುನ್ಗೆ ಇವತ್ತು ನಾನು ರಾಣಿ ಥರ, ಇಲ್ಲ ಇಲ್ಲ ಏಂಜಲ್ ಥರ ಕಾಣಿಸ್ಬೇಕು. ನಾನು ನೋಡಿದ ತಕ್ಷಣ ಹಾಗೆ ತಪ್ಕೊಂಡು ಮುತ್ತಿನ ಮಳೆಗರಿಬೇಕು. ಒಂದು ಕ್ಷಣನೂ ತಡ ಮಾಡಿದೆ ಮದುವೆ ಮಾಡಿ ಅಂತ ಅಜ್ಜಿ ಹತ್ರ ಅತ್ತೆ ಹತ್ರ ಗೋಗರಿಬೇಕು ಅರ್ಜುನು. ಹಾಗೆ ಕಾಣಿಸ್ಬೇಕು ನಾನಿವತ್ತು. ಮಯೂರಿ, ಇವತ್ತು ನೀನು ಹೇಗೆ ಕಾಣಿಸ್ತಾ ಇದೆಯಾ ಗೊತ್ತಾ? ರಂಬೆ, ಊರ್ವಶಿ, ಮೇನಕೆನ ಮೀರಿಸೋಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ದ. ಯು ಆರ್ ಅ ಬ್ಯೂಟಿಫುಲ್ ಗರ್ಲ್. ಅರ್ಜುನ್ ನೀನು ನೋಡಿದ ತಕ್ಷಣ ಫಿದಾ ಆಗೋದಂತೂ ಗ್ಯಾರಂಟಿ. ಅತ್ತೆ, ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಣೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕಣೆ. ಡ್ರೆಸ್ಸು ಸ್ವಲ್ಪ ಮಾಡ್ರನ್ ಆಯಿತು. ಮಯೂರಿ, ತುಂಬ ಮುದ್ದಾಗಿ ಕಾಣಿಸ್ತಾ ಇದೆಯಾ. ನನ್ನ ಕಣ್ಣೇ ದೃಷ್ಟಿ ಆಗುತ್ತೆ ನಿನಗೆ. ಚೆನ್ನಾಗಿದೆ. ಥ್ಯಾಂಕ್ ಯು. ಮಯೂರಿ, ನನ್ನ ಮೊಮ್ಮಗ ಇವತ್ತು ನಿನ್ನ ನೋಡಿ ನಾನು ಮದುವೆ ಆದರೆ ಇವಳನ್ನೇ ಮದುವೆ ಆಗೋದು ಅಂತ ಹೇಳಬೇಕು. ಹಾಗೆ ಕಾಣಿಸ್ತಾ ಇದೆಯಾ ನೀನು. ಥ್ಯಾಂಕ್ ಯು ಅಜ್ಜಿ. ಅತ್ತೆ, ಅಜ್ಜಿ, ಅರ್ಜುನ್ ವೆಯ್ಟ್ ಮಾಡ್ತಿರ್ತಾನೆ, ನಾನು ಹೊಡ್ತೀನಿ. ಹೋಗು. ಆಮೇಲೆ ನೀನು ಬರೋ ತಡ ಮಾಡಿದೆ ಅಂತ ಮೂಡ್ ಚೇಂಜ್ ಮಾಡಿಕೊಂಡು ಅವ್ನು ಬೇರೆ ಎಲ್ಲಾದರೂ ಹೋದ್ರೂ ಹೋಗ್ಬಿಟ್ಟ. ಸರಿ ಅಜ್ಜಿ, ಬಾಯ್. ನೋಡ್ದೆ ಹೇಮ ಅವಳನ್ನ? ನಮ್ಮ ಅರ್ಜುನ್ ಇನ್ನೂ ಅವಳನ್ನ ಮದುವೆ ಆಗಿಲ್ಲ. ಆಗಲೇ ಇಷ್ಟೊಂದು ಸಂಭ್ರಮ ಪಡ್ತಾ ಇದ್ದಾಳೆ. ಏನು ಮದುವೆ ಆದಮೇಲೆ ಅದೆಷ್ಟು ಖುಷಿ ಪಡ್ತಾಳೋ ಏನೋ. ಹೌದು ಅತ್ತೆಮ್ಮ, ಮಯೂರಿ ಅಂತ ಹೆಂಡ್ತಿನ ಪಡೆಯೋದಕ್ಕೆ ಅರ್ಜುನ್ ಪುಣ್ಯ ಮಾಡಿದ್ದ.
ಆದಷ್ಟು ಬೇಗ ಇವರಿಬ್ಬರು ಮದುವೆನ ಮಾಡಿ ಮುಗಿಸ್ಬಿಡ್ಬೇಕು. ಅರ್ಜುನ್ ಕಾರ ಕಾಣಿಸ್ತಿಲ್ವಲ್ಲ? ಐ ಆಮ್ ವೆರಿ ಸಾರಿ ಮಯೂರಿ, ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಆಸೆ ಹುಟ್ಟಿಸಿದ್ದಕ್ಕೆ. ನಾನೇನು ಮಾಡಲಿ, ನನಗೆ ಬೇರೆ ದಾರಿ ಇರಲಿಲ್ಲ ಅಪ್ಪನ ಹತ್ರ ತಪ್ಪಿಸ್ಕೊಳ್ಳೋದಕ್ಕೆ. ಅರ್ಜೆಂಟಾಗಿ ಬೇರೆ ಕಡೆ ಹೋಗಬೇಕಿತ್ತು, ಹಾಗಾಗಿ ಅದಕ್ಕೆ ನನ್ನ ಬಲಿಪಶು ಮಾಡಿದೆ ಅಲ್ಲ? ಛೇ ಹಾಗೆ ಅನ್ಕೋಬೇಡ ಮಯೂರಿ, ನೀ ನನ್ನ ಬೆಸ್ಟ್ ಫ್ರೆಂಡ್. ಅದಕ್ಕೆ ಅಪ್ಪನ ಹತ್ರ ಶಾಪಿಂಗ್ ಕರ್ಕೊಂಡು ಹೋಗ್ತೀನಿ ಅಂತ ಸುಳ್ಳು ಹೇಳಿದೆ. ಅದನ್ನೇ ನಂಬಿ ಅಮ್ಮ ಅಜ್ಜಿ ನನ್ನ ಅಪ್ಪನ ಜೊತೆ ಹೋಗೋದನ್ನು ತಪ್ಪಿಸಿದ್ರು. ನಿನ್ಗೇನಾದರೂ ಹರ್ಟ್ ಆಗಿದ್ರೆ ಐ ಆಮ್ ವೆರಿ ಸಾರಿ ಮಯೂರಿ. ಹಾಗಂತ ನಾನು ನಿನಗೆ ಬೇಸರ ಮಾಡಲ್ಲ, ನಿಜವಾಗ್ಲೂ ಇನ್ನೊಂದ್ಸತಿ ನಿನ್ನ ಶಾಪಿಂಗ್ ಕರ್ಕೊಂಡು ಹೋಗೇ ಹೋಗ್ತೀನಿ. ನನ್ನಿಂದ ನಿಂಗೆ ಬೇಜಾರಾಗಿದ್ದರೆ ಒನ್ಸ್ ಅಗೇನ್ ಐ ಆಮ್ ವೆರಿ ಸಾರಿ ಮಯೂರಿ. ಹಾಂ, ಬಾಯ್, ಟೇಕ್ ಕೇರ್. ಅಯ್ಯೋ, ಒಳಗೆ ಬಂದ ತಕ್ಷಣ ಸರೋಜಾ ಮೇಡಮೇ ಕಾಣಿಸ್ಕೋಬೇಕಾ? ಇವ್ರಿಗೆ ನನ್ನನ್ನು ನೋಡಿ ಬರಬೇಡ ಅಂತಂದ್ರು ಯಾಕೆ ಬಂದಿರಿ ಅಂತ ಕೇಳಿದ್ರೆ ನನಗೇನು ಹೇಳಲಿ? ಹೇಗಪ್ಪ ಇವರಿಂದ ತಪ್ಪಿಸ್ಕೊಳ್ಳೋದು? ಅರ್ಜುನ್ ಅವರೇ, ಯಾವಾಗ ಬಂದ್ರಿ? ಅಲ್ಲ, ಬಂದವರು ಒಳಗಡೆ ಬಂದು ಕೂತ್ಕೊಳ್ಳೋದು ಬಿಟ್ಟು ಯಾಕೆ ಬಾಗ್ಲಲ್ಲೇ ನಿಂತಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಇದೇನಪ್ಪ ಇವರು ನನ್ನ ಮೇಲೆ ಕೋಪ ಮಾಡ್ಕೋತಾರೆ ಅಂತ ಅಂದ್ಕೊಂಡ್ರೆ ರಾಜ ಮರ್ಯಾದೆ ಕೊಟ್ಟು ಒಳಗೆ ಕರಿತಾ ಇದ್ದಾರೆ. ಕರೆದು ಒಗೆಯೋದು ಅಂತಾರಲ್ಲ, ಹಾಗೇನಾದರೂ ಮಾಡ್ತಾ ಇದ್ದಾರಾ ಹೇಗೆ? ದೇವ್ರೇ, ನೀನೇ ಕಾಪಾಡಬೇಕು. ಅರ್ಜುನ್ ಅವರೇ, ಏನು ಯೋಚನೆ ಮಾಡ್ತಿದ್ದೀರಾ? ಕೂತ್ಕೊಳ್ಳಿ. ಹಾಂ, ಸರಿ ಮೇಡಮ್. ನೀವು ಕೂತಿರಿ, ಇನ್ನೇನು ಇವ್ರು ಬಂದುಬಿಡ್ತಾರೆ. ಅಷ್ಟರಲ್ಲೇ ನಾನು ನಿಮಗೆ ಇಷ್ಟವಾದ ಕಾಫಿ ಮಾಡ್ಕೊಂಡು ಬಂದುಬಿಡ್ತೀನಿ. ಕಾಫಿ ಕುಡಿತೀರಾ ತಾನೇ? ಹಾಂ ಮೇಡಮ್, ನಿಮ್ಮ ಮನೆ ಕಾಫಿ ಅಂದರೆ ನನಗೆ ತುಂಬ ಇಷ್ಟ ಅಲ್ವಾ? ಸರಿ, ತಂದೆ. ಈ ಗಂಡ ಹೆಂಡತಿ ಏನು ಸ್ಕ್ರೂ ಲೂಸಾ ಅಂತ ಒಂದೊಂದ್ಸತಿ ಒಂದೊಂಥರ ಮಾತಾಡ್ತಾರೆ. ಇವರು ಅರ್ಥ ಮಾಡ್ಕೊಳ್ಳೋದೇ ಕಷ್ಟ. ಎಲ್ಲಿ ನನ್ನ ಅರಗಿಣಿನೇ ಕಾಣಿಸ್ತಾ ಇಲ್ಲ. ಗುಡ್ ಮಾರ್ನಿಂಗ್ ಅಮೃತ ಅವರೇ. ನೀವು ನನ್ನ ಕ್ಷಮಿಸಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಜವಾಗ್ಲೂ ನೀವು ನನ್ನ ಕ್ಷಮಿಸಿದ್ದೀರಾ ಅಲ್ವಾ? ಕ್ಷಮಿಸಲ್ಲ. ಇವತ್ತು ಮಾತ್ರ ಅಲ್ಲ, ಇನ್ಯಾವತ್ತೂ ನಾನು ನಿಮ್ಮನ್ನ ಕ್ಷಮಿಸಲ್ಲ. ಇಷ್ಟಕ್ಕೂ ನಾನು ಹಿಂದೆ ಮತ್ತೆ ಬರಬೇಡಿ ಅಂತ ಹೇಳಿದ್ರು, ಯಾಕೆ ಬಂದ್ರಿ? ಇದೇನ್ರಿ ಹೀಗೆ ಹೇಳ್ತಾ ಇದ್ದೀರಾ? ನಾನು ನಿಮ್ಮ ತಂದೆ ಹತ್ರ ಕೆಲಸ ಮಾಡ್ತಾ ಇದ್ದೀನಿ, ಜೊತೆಗೆ ಸಾಕು, ಮುಂದೆ ಏನು ಹೇಳೋ ಅಗತ್ಯ ಇಲ್ಲ. ನೀವು ಇಲ್ಲಿಗೆ ಬಂದಿರೋದು ನನ್ನ ತಂದೆ ಹತ್ರ ಕೆಲಸ ಮಾಡೋದಕ್ಕೆ ತಾನೆ. ಅಷ್ಟನ್ನು ಮಾತ್ರ ಮಾಡ್ಕೊಂಡು ಹೋಗಿ. ಅದು ಬಿಟ್ಟು ನನ್ನ ಹತ್ರ ನಿಮಗೇನು ಕೆಲಸ? ಅಮೃತ ಅವ್ರೆ, ಏನು ಮಾತು ಅಂತ ಕೇಳ್ತೀರಾ? ಅಲ್ಲ, ನಾನು ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದೀನಿ ಕಣ್ರಿ. ಹೀಗೆ ನನ್ನ ಹಿಂದೆ ಬರ್ತಾ ಇದ್ರೆ ಈ ಮನೇನ ಬಿಟ್ಟು ಎಲ್ಲಾದರೂ ದೂರ ಹೊರಟೋಗ್ತೀನಿ ಅಷ್ಟೇ. ಏನಪ್ಪ, ವಿಕ್ರಮ್ ಅವರು ಹೊರಗಡೆ ಇದ್ದಾರಾ? ಒಳಗಡೆ ಇದ್ದಾರೆ ಸರ್. ಈ ವಾಯ್ಸು ನಮ್ಮ ಅರ್ಜುನ್ ಥರ ಇದೆ ಅಲ್ವಾ? ಮಾವ ಎಲ್ಲಿ ಕಾಣ್ತಾ ಇಲ್ಲ? ನಾನು ಅವ್ರನ್ನೇ ಹುಡುಕ್ತಾ ಇದ್ದೀನಿ. ಅಮೃತ, ಬರ್ತೀವಮ್ಮ. ಇನ್ಮೇಲೆ ನೀನು ನನ್ನ ಹೊಸಬ್ರು ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ.